ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ, ಹಿಂದೂಗಳ ಅಸ್ಮಿತೆ. ಬಾನು ಮುಷ್ತಾಕ್ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಅವರನ್ನ ಯಾರೂ ವಿರೋಧಿಸ್ತಿಲ್ಲ. ಧರ್ಮವನ್ನ ತಂದು ವಾದದ ಹಳಿಯನ್ನ ತಪ್ಪಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್. ಬಾನು ಮುಷ್ತಾಕ್ ಅವರ ಭಕ್ತಿ ಮತ್ತು ನಂಬಿಕೆಯ ಬಗೆಗಿನ ಅನುಮಾನದಿಂದ ಪ್ರಶ್ನಿಸುತ್ತಿದ್ದಾರೆ ಹೊರತು ಅವರು ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಅಲ್ಲ. ಹಿಂದೂ ದೇವಾಲಯಗಳಿಗೆ ಮುಸ್ಲಿಮರು ಬರಬೇಡಿ ಅಂತ ಯಾರೂ ಹೇಳಲಿಲ್ಲ. ನಿಜ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ. ಡಿಕೆ ಶಿವಕುಮಾರ್ ಈ ರೀತಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಅವ್ರು ಹೇಳಿದ್ದು ನಿಜ. ಬಟ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ, ಅದು ಹಿಂದೂಗಳ ಅಸ್ಮಿತೆ, ಹಿಂದೂಗಳ ಆಸ್ಥೆಯ ಕೇಂದ್ರ. ಸಿಕ್ಕ ಜಾಗವನ್ನ ನದಿ, ತೊರೆ, ಕೆರೆ, ಏರ್ಪೋರ್ಟ್, ವಿಧಾನಸೌಧವನ್ನೇ ಇದು ನಮ್ಮ ಜಾಗ ಅಂತ ಹೇಳಿಕೊಳ್ಳೋದಕ್ಕೆ ಹಿಂದೂಗಳಿಗೆ ವಕ್ಫ್ ಬೋರ್ಡ್ ರೀತಿಯ ಯಾವುದೇ ಸಂಸ್ಥೆಗಳಿಲ್ಲ. ಚಾಮುಂಡಿ ಬೆಟ್ಟ ಸಾರ್ವಜನಿಕವಾದದ್ದು ಅಂತಾನೆ ಇಟ್ಕೊಳ್ಳಿ, ಆದರೆ ಚಾಮುಂಡಿ ದೇವಸ್ಥಾನ ಇದೆಯಲ್ಲ, ಅದು ಹಿಂದೂಗಳಿಗೆ ಸೇರಿದ್ದಲ್ಲ, ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ನೀವು ಹೇಳೋದು ತಪ್ಪಾಗುತ್ತೆ ಸರ್. ಯಾಕಂದರೆ ಚಾಮುಂಡಿ ದೇವಸ್ಥಾನ ಇದೆಯಲ್ಲ, ಅದು ಮುಜರಾಯಿ ಇಲಾಖೆಗೆ ಸೇರಿದ್ದು. ಮುಜರಾಯಿ ಇಲಾಖೆಯ ಕೆಲಸ ಏನು? ಹಿಂದೂ ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿ, ನಿರ್ವಹಣೆ ಮತ್ತು ರಕ್ಷಣೆ ಮಾಡುವಂಥದ್ದು. ಹಾಗಾಗಿ ಚಾಮುಂಡಿ ದೇವಸ್ಥಾನ ಅನ್ನುವಂಥದ್ದು ಹಿಂದೂಗಳ ಆಸ್ತಿ ಅಲ್ವಾ ಡಿಕೆ ಶಿವಕುಮಾರ್ ಅವರೇ? ನೀವು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳೋದಕ್ಕೆ ಕಾರಣ ಬಾನು ಮುಷ್ತಾಕ್ ಅವರ ವಿರುದ್ಧ ಕೆಲವರು ಮಾಡಿದಂತಹ ಟೀಕೆಗಳು ಮತ್ತು ಅವರಿಗೆ ಕೇಳಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು. ಬಾನು ಮುಷ್ತಾಕ್ ಅವರು ದಸರಾದ ಉದ್ಘಾಟನೆಯನ್ನ ಮಾಡ್ತಾರೆ ಅಂತ ಹೇಳಿದಾಗ ಪ್ರತಾಪ್ ಸಿಂಹ ಅವರು ಸೇರಿದಂತೆ ಅನೇಕ ಬಿಜೆಪಿಗರು ಮತ್ತು ಬಲಪಂಥೀಯರೆನಿಸಿಕೊಂಡವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಎತ್ತುತ್ತಾರೆ, ಟೀಕೆಯನ್ನ ಮಾಡ್ತಾರೆ. ಪ್ರತಾಪ್ ಸಿಂಹ ಅವರು ನೇರವಾಗಿ ಹೇಳ್ತಾರೆ, ಬಾನು ಮುಷ್ತಾಕ್ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ಯಾರೂ ವಿರೋಧಿಸ್ತಾ ಇಲ್ಲ, ನಮ್ಮ ವಿರೋಧವೂ ಇಲ್ಲ. ಮುಸಲ್ಮಾನರನ್ನ ಹಿಂದೂ ದೇವಾಲಯಗಳಿಗೆ ಬರಬೇಡಿ ಅಂತ ಯಾರೂ ಹೇಳಲಿಲ್ಲ. ಆದರೆ ದಸರಾ ಅನ್ನುವಂಥದ್ದು ಜಾತ್ಯತೀತತೆಯ ಪ್ರತೀಕ ಅಲ್ಲ, ಅದೊಂದು ಧಾರ್ಮಿಕ ಆಚರಣೆ. ಅಷ್ಟಕ್ಕೂ ಬಾನು ಮುಷ್ತಾಕ್ ಅವರಿಗೆ ಚಾಮುಂಡಿ ದೇವಿಯ ಮೇಲೆ ಭಕ್ತಿ ಇದೆಯಾ, ಗೌರವ ಇದೆಯಾ, ಅವರು ಹಿಂದೂ ಆಚರಣೆಗಳನ್ನ ನಂಬ್ತಾರಾ, ಪಾಲಿಸ್ತಾರಾ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಪ್ರಶ್ನಿಸಿದ್ರು. ನಿಮ್ಮನ್ನ ರಾಜ್ಯ ಸರ್ಕಾರ ನಾಡ ಹಬ್ಬವಾಗಿರುವಂತ ದಸರಾದ ಉದ್ಘಾಟನೆಗೆ ಇನ್ವೈಟ್ ಮಾಡಿದೆ, ನೀವು ಕೂಡ ಒಪ್ಕೊಂಡಿದ್ದೀರಿ. ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಖಂಡಿತ ನಾನು ಅಪಸ್ವರ ಎತ್ತುತ್ತಾ ಇಲ್ಲ. ನಿಮ್ಮ ಸಾಧನೆ ಬಗ್ಗೆ ನಮಗೂ ಗೌರವ ಇದೆ. ಆದ್ರೆ ಇದು ಈ ದಸರಾ ಅನ್ನುವ ನಾಡ ಹಬ್ಬ ಏನಿದೆಯಲ್ಲ, ಇದು ಜಾತ್ಯತೀತತೆಯ ಪ್ರತೀಕ ಅಲ್ಲ. ಇದೊಂದು ಧಾರ್ಮಿಕ ಆಚರಣೆ. ಬಾನು ಮುಷ್ತಾಕ್ ಅವರ ವೈಯಕ್ತಿಕ ಧರ್ಮದ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾವು ಕೂಡ ಗೌರವವನ್ನು ಇಟ್ಕೊಂಡಿದ್ವಿ. ಆದ್ರೆ ದಸರಾ ಅನ್ನೋದು ಮಾತ್ರ ಸಂಪೂರ್ಣವಾಗಿ 100% ಇದು ಧಾರ್ಮಿಕತೆಯ ಪ್ರತೀಕ. ಇದು ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ, ಅಲ್ಲಿ ಪೂಜೆಯನ್ನ ಮಾಡಿ, ಆರತಿಯನ್ನ ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ. ಬಾನು ಮುಷ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ? ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದಾರ? ಈ ಒಂದು ದಸರಾ ಆಚರಣೆಗೆ ಅವರನ್ನ ನೀವು ಉದ್ಘಾಟನೆಗೆ ಕರೆಯೋದಾದ್ರೆ ಅವ್ರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತಿ ಆಗಿದ್ದೀನಿ ಅನ್ನೋದನ್ನ ಎಲ್ಲಾದ್ರೂ ತೋರಿಸ್ಪಡಿಸ್ಕೊಂಡಿದಾರ? ಹಾಗಾದ್ರೆ ಯಾಕಾಗಿ ಕರಿತಾ ಇದ್ದೀರಿ? ಯತ್ನಾಳ್ ಅವರು ಕೂಡ ನೀವೊಬ್ರು ಮುಸ್ಲಿಂ, ನೀವು ದೇವಸ್ಥಾನಕ್ಕೆ ಬರಬೇಡಿ, ಪೂಜೆ ಮಾಡಬೇಡಿ ಅಂತ ಎಲ್ಲೂ ಹೇಳಲಿಲ್ಲ. ಬಾನು ಮುಷ್ತಾಕ್ ಅವರು ದೀಪ ಬೆಳಗಿಸಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಮಾಡಿ ದಸರಾವನ್ನ ಉದ್ಘಾಟಿಸ್ತಾರಾ ಅಂತ ಪ್ರಶ್ನಿಸಿದ್ರು. ಒಂದು ವೇಳೆ ಬಾನು ಮುಷ್ತಾಕ್ ಅವರು ಈ ರೀತಿ ಮಾಡಿದ್ರೆ ಅವರ ನಂಬಿಕೆಗೆ ಇದು ವಿರುದ್ಧ ಆಗಲ್ವಾ ಅಂತ ಹೇಳಿ ಪ್ರಶ್ನಿಸಿದ್ರು. ಇವರ್ಯಾರೂ ಕೂಡ ಬಾನು ಮುಷ್ತಾಕ್ ಅವರು ಸೇರಿದಂತೆ ಇಸ್ಲಾಂ ಧರ್ಮದವರು ಯಾರೂ ಕೂಡ ಹಿಂದೂ ದೇವಸ್ಥಾನಗಳಿಗೆ ಬರಬೇಡಿ, ಅದು ಹಿಂದೂಗಳಿಗೆ ಮಾತ್ರ ಸೇರಿದ್ದು, ಅದು ಹಿಂದೂಗಳ ಆಸ್ತಿ ಅಂತ ಎಲ್ಲೂ ಹೇಳಲಿಲ್ಲ. ಇಲ್ಲಿ ಅಪಸ್ವರ ಅಂತ ಇರೋದು, ಆಕ್ಷೇಪ ಅಂತ ಇರೋದು ಬಾನು ಮುಷ್ತಾಕ್ ಅವರ ನಂಬಿಕೆಯ ಬಗ್ಗೆ, ಅವರ ಧೋರಣೆಯ ಬಗ್ಗೆಯೇ ಹೊರತು ಅವರ ಧರ್ಮದ ಬಗ್ಗೆ ಅಲ್ಲ. ನೀವ್ಯಾಕೆ ಇಲ್ಲಿ ಧರ್ಮವನ್ನ ಎಳ್ಕೊಂಡು ಬರ್ತೀರಾ ಡಿಕೆ ಶಿವಕುಮಾರ್ ಅವರೇ? ಬಾನು ಮುಷ್ತಾಕ್ ಅವರು ಮುಸ್ಲಿಂ ಮಹಿಳೆ ಆಗಿದ್ರು ಕೂಡ ಹಿಂದೂ ಧರ್ಮದ ಮೇಲೆ ನಂಬಿಕೆ, ಗೌರವವನ್ನ ಇಟ್ಟುಕೊಂಡು ಅವರು ಬರೋದಿದ್ರೆ ಬರಲಿ ಅಂತಾನೆ ಇವರೆಲ್ಲರೂ ಕೂಡ ಹೇಳ್ತಾ ಇರೋದು. ಆದರೆ ಇಲ್ಲಿ ಧರ್ಮವನ್ನ ತಂದು ವಾದದ ಹಳಿಯನ್ನ ನೀವ್ಯಾಕೆ ತಪ್ಪಿಸ್ತಾ ಇದ್ದೀರಿ ಡಿಕೆ ಶಿವಕುಮಾರ್ ಅವರೇ? ಇತ್ತ ಕಡೆಯಿಂದ ಬಿಜೆಪಿ ಅವರು ಕೂಡ ಡಿಕೆ ಶಿವಕುಮಾರ್ ಅವರು ತಪ್ಪಿಸಿದ ಹಳಿಯಲ್ಲೇ ಹೋಗ್ತಾ ವಿಚಿತ್ರ ಆರ್ಗ್ಯುಮೆಂಟ್ಗಳನ್ನ ಯಾಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಧರ್ಮದ ವಿಚಾರ ಬರಲೇ ಇಲ್ಲ.
ಒಂದು ವೇಳೆ ಈಗ ಬಾನು ಮುಷ್ತಾಕ್ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ 2017ರಲ್ಲಿ ನಿಸ್ಸಾರ್ ಅಹಮದ್ ಅವರು ದಸರಾದ ಉದ್ಘಾಟನೆಯನ್ನ ಮಾಡಿದಾಗ ಯಾರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿರಲಿಲ್ಲ, ಯಾರೊಬ್ಬರೂ ಕೂಡ ವಿರೋಧಿಸಿರಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಅಷ್ಟೂ ಸಾಹಿತ್ಯದ ಹೂರಣವೇ ಕನ್ನಡ ಮತ್ತು ಇಲ್ಲಿನ ಸಂಸ್ಕೃತಿ ಆಗಿತ್ತು. ಶ್ರೀಕೃಷ್ಣನ ಬಗ್ಗೆ ಅತ್ಯದ್ಭುತ ಕಾವ್ಯವನ್ನ ಬರೆದಂಥವರು ಅವರು. ಅವರ ಬಗ್ಗೆ ಯಾರೂ ಆಕ್ಷೇಪವನ್ನ ಯಾಕೆ ವ್ಯಕ್ತಪಡಿಸಿರಲಿಲ್ಲ ಅಂತ ಹೇಳಿದ್ರೆ ಅವರು ಯಾವತ್ತೂ ಕೂಡ ಕನ್ನಡಾಂಬೆ ಭುವನೇಶ್ವರಿಯ ಬಗ್ಗೆ ಮಾತನಾಡಿರಲಿಲ್ಲ, ಅರಶಿನ ಕುಂಕುಮದ ಬಗ್ಗೆ ಮಾತನಾಡಿರಲಿಲ್ಲ, ಹಿಂದೂ ಸಮುದಾಯದ ನಂಬಿಕೆಯ ವಿರುದ್ಧವಾಗಿ ಮಾತನಾಡಿರಲಿಲ್ಲ. ಆದರೆ ಬಾನು ಮುಷ್ತಾಕ್ ಅವರು ಮಾತನಾಡಿದ್ದಾರೆ. ಅದನ್ನೆಲ್ಲ ನೀವು ಕೂಡ ನೋಡಿದ್ದೀರಾ. ಹಾಗಾಗಿನೇ ಬಾನು ಮುಷ್ತಾಕ್ ಅವರ ಭಕ್ತಿಯ ಬಗ್ಗೆ ಅನುಮಾನ ಬರುತ್ತೆ, ಅವರ ನಂಬಿಕೆಯ ಬಗ್ಗೆ ಅನುಮಾನ ಬರುತ್ತೆ. ಸೊ ಅವರ ಭಕ್ತಿ ಮತ್ತು ನಂಬಿಕೆಯ ಬಗೆಗಿನ ಅನುಮಾನದಿಂದ ಬಾನು ಮುಷ್ತಾಕ್ ಅವರನ್ನ ಪ್ರಶ್ನಿಸುತ್ತಿದ್ದಾರೆಯೇ ಹೊರತು ಅವರ ಧರ್ಮದಿಂದಲ್ಲ. ಅವರು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಯಾರು ಕೂಡ ಅವರನ್ನ ಬರಬೇಡಿ ಅಂತ ಹೇಳ್ತಾನೂ ಇಲ್ಲ. ಸೊ ಇಲ್ಲಿ ಧರ್ಮದ ವಿಚಾರನೇ ಬರ್ತಾ ಇಲ್ಲ. ಆದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಧರ್ಮವನ್ನ ಬಲವಂತವಾಗಿ ಎಳೆದು ತಂದು ವಾದದ ಹಳಿಯನ್ನ ತಪ್ಪಿಸುವಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಚಾಮುಂಡಿ ಬೆಟ್ಟ ಅನ್ನುವಂಥದ್ದು ಹಿಂದೂಗಳ ಆಸ್ತಿ ಅಲ್ಲ, ಅದು ಅಸ್ಮಿತೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.